ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನೀವು ತಮ್ಮನೇನ ನೋಡಿದಂಗೆ, ಸೊ ಫ್ರೆಂಡ್ಸ್, ನಿಮ್ಮ ಒಂದು ಪೇಟಿಎಮ್ ಆಗಿರ್ಬೋದು, ನಿಮ್ಮ ಒಂದು ಫೋನ್ಪೇ ಆಗಿರ್ಬೋದು, ನಿಮ್ಮ ಒಂದು ಗೂಗಲ್ ಪೇ ಆಗಿರ್ಬೋದು, ಯಾವುದೋ ಒಂದು. ಸೊ ಫ್ರೆಂಡ್ಸ್, ನೀವು ಆನ್ಲೈನ್ದಾಗ ಮನಿ ಟ್ರಾನ್ಸಾಕ್ಷನ್ ಮಾಡುವಂಥ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದನ್ನು ಯೂಸ್ ಮಾಡ್ತಿದ್ರು. ಸೊ ಫ್ರೆಂಡ್ಸ್, ಆ ಒಂದು ಅಪ್ಲಿಕೇಶನ್ದಾಗ ಇದ್ದಕ್ಕಿದ್ದಂಗೆ ಆಟೋ ಪೇ ಒಂದು ಆಪ್ಷನ್ ಇರ್ತೈತಿ. ಆ ಒಂದು ಆಪ್ಷನ್ ಮುಖಾಂತರ ನಿಮ್ಮ ಒಂದು ಮನಿ ಮಂತ್ಲಿ ಅಥವಾ ಒಂದು ವರ್ಷಕ್ಕೆ ಇಷ್ಟು ಅಮೌಂಟ್ ಅಂತೇಳಿ ಕಟ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ಈ ಥರ ನೀವು ಕಟ್ ಆಗುವಂಥ ಅಮೌಂಟ್ನ ನೀವು ಯಾವ ಥರ ಚೆಕ್ಔಟ್ ಮಾಡೋದು, ಚೆಕ್ಔಟ್ ಮಾಡ್ಕೇಶಿಂದ ಅದನ್ನ ಯಾವ ಥರ ನಾವು ಸ್ಟಾಪ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ವಿಡಿಯೋ ಭಾಳ ಯೂಸ್ಫುಲ್ ಆಗೈತಿ ಮತ್ತು ಇಂಟ್ರೆಸ್ಟಿಂಗು ಐತಿ. ವಿಡಿಯೋನ ಮಿಸ್ ಮಾಡ್ಕೊಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ನಿಮಗೂ ಏನಾರ ಈ ಒಂದು ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ನೀವು ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಡೀತೈತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಸಾಕು ನಮಗೆ. ಸೊ ಫ್ರೆಂಡ್ಸ್, ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ. ಅದಕ್ಕೆ ಹೇಳತ್ನು, ಯಾವುದೇ ಥರ ಫೇಕ್ ಅನ್ನೋದು ಇರೋಂಗಿಲ್ಲ. ನಾನು ಒಂದು ಇನ್ಫಾರ್ಮೇಷನ್ ಮತ್ತು ನಾನು ಒಂದು ಅಪ್ಡೇಟ್ಗಳು. ಸೊ ಫ್ರೆಂಡ್ಸ್, ಬರ್ರಿ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಯಾವ ಥರ ಆ ಒಂದು ಆಪ್ಷನ್ನ ನೀವು ಏನೇ ಸ್ಟಾಪ್ ಮಾಡೋದು, ಸ್ಟಾಪ್ ಇತ್ತಂದ್ರೆ ನಿಮ್ಗೆ ಯೂಸ್ಫುಲ್ ಆಗಬೇಕಾಯ್ತಂದಪ್ಪ ಅಂದ್ರೆ ಅದನ್ನ ಯಾವ ಥರ ಎನೇಬಲ್ ಮಾಡ್ಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡೋದನ್ನು. ಸೊ ಫ್ರೆಂಡ್ಸ್, ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗೈತೆ. ಆಗ ಹೇಳಿದ್ನಿ, ವಿಡಿಯೋನ ಒಂದಿಟ್ಟು ಸ್ಕಿಪ್ ಮಾಡಲಾರ್ದ, ಒಂದಿಟ್ಟು ಓಡಿಸ್ಲಾರ್ದ ಪೂರ್ತಿ ಪೇಷನ್ಸಿಂದ ನೋಡಿರಿ. ವಿಡಿಯೋ ಭಾಳ ಇಂಟ್ರೆಸ್ಟ್ ಮತ್ತು ಯೂಸ್ಫುಲ್ ಆಗೈತೆ ನಿಮಗೆ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ಪ್ಲೇಸ್ಟೋರ್ದಾಗ ಯಾವ ಒಂದು ಅಪ್ಲಿಕೇಶನ್ನ ನೀವು ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಅದನ್ನು ನೀವು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ. ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿದ ಮೇಲೆ ನಾನು ಕೂಡ ಓಪನ್ ಮಾಡ್ತೀನಿ, ನೀವು ನೋಡ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಏನು ಮಾಡ್ಕಪ್ಪ ಅಂದ್ರೆ ಮೊದಲನೇ ಒಂದು ಕೆಲಸ, ಇಲ್ಲಿ ಮ್ಯಾಲೆ ನಿಮ್ಮ ಒಂದು ಐಕಾನ್ ಕೊಟ್ಟಿರ್ತಾನೆ, ನಿಮ್ಮ ಒಂದು ಹೆಸರು ಇಲ್ಲಿ ನೀವು ನೋಡ್ಬೋದು, ಪ್ರೊಫೈಲ್ ಅಂತೇಳಿ. ಅಲ್ಲಿ ಒಂದು QR ಬರುತ್ತೆ. ಆ QR ಕೋಡ್ ಕೆಳಗೆ ಇಲ್ಲಿ ಹಲವಾರು ಥರ ಆಪ್ಷನ್ ಬರ್ತಾವೆ. ಪೇಟಿಎಮ್ ಸೆಕ್ಯೂರಿಟಿ ಶೈಲ್ಡ್ ಅಂತೇಳಿ ಬರ್ತೈತಿ, ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತೇಳಿ ಬರ್ತೈತಿ, UPI ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಅಂತೇಳಿ ಬರ್ತೈತಿ, ಆರ್ಡರ್ ಆ್ಯಂಡ್ ಬುಕ್ಕಿಂಗ್ಸ್ ಅಂತೇಳಿ ಬರ್ತೈತಿ, ಟ್ಯಾಪ್ ಟು ಪೇ ಬರ್ತೈತಿ, ಪ್ರೊಫೈಲ್ ಸೆಟ್ಟಿಂಗ್ಸ್ ಅಂತೇಳಿ ಬರ್ತೈತಿ, ರೆಫರ್ ಆ್ಯಂಡ್ ವಿನ್ ಅಂತೇಳಿ ಬರ್ತೈತಿ, ಡಿಜಿಲಾಕರ್ ಅಂತೇಳಿ ಬರ್ತೈತಿ, ಯುವರ್ ಪೇಟಿಎಮ್ ಗೈಡ್ ಅಂತೇಳಿ ಬರ್ತೈತಿ. ಸೊ ಫ್ರೆಂಡ್ಸ್, ಇದ್ರೊಳಗೆ ನೀವು ಏನು ಕ್ಲಿಕ್ ಮಾಡಬೇಕಪ್ಪ ಅಂದ್ರೆ, ನಿಮ್ಮ ಒಂದು ಪೇಮೆಂಟ್ ಮಂತ್ಲಿ ಆಗಿ ಕಟ್ಟಾಗಿರ್ತಪ್ಪ ಅಂದ್ರೆ ಇಲ್ಲಿ ನೀವು UPI ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್ ಅಂತೈತಿ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ನೀವು ಯಾವ ಒಂದು ಇನ್ಶೂರೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಯಾವುದೋ ಒಂದು ಚಾರ್ಜ್ ಆಗಿರ್ಬೋದು, ಮಂತ್ಲಿ ಚಾರ್ಜ್, ನಿಮ್ಮದು ಏನೋ ಒಂದು ಇನ್ಶೂರೆನ್ಸ್, LIC ಬಾಂಡಿಂಗ್, ಈ ಥರ ಏನೋ ನೀವು ಮಂತ್ಲಿ ಆಟೋ ಪೇ ಮಾಡುವಂಥ ಸಿಸ್ಟಮ್ನ ನೀವು ಇಲ್ಲಿ ಎನೇಬಲ್ ಮಾಡಿರ್ತೀರಿ. ಸೊ ಫ್ರೆಂಡ್ಸ್, ಆ ಒಂದು ಸಿಸ್ಟಮ್ ಎಲ್ಲಿರ್ತದಪ್ಪ ಅಂದ್ರೆ ಇಲ್ಲಿ ಕೆಳಗೆ ನೀವು ನೋಡ್ಬೋದು. ಪೂರ್ತಿ ಕೆಳಗೆ ಬರ್ರಿ, ಆಟೋಮೆಟಿಕ್ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ನೀವು OTT ಪ್ಲ್ಯಾಟ್ಫಾರ್ಮ್ಗಳನ್ನ ಕೇಳೇ ಇರ್ತೀರಿ. ಸಬ್ಸ್ಕ್ರಿಪ್ಷನ್ ಅಂದ್ರೆ ಅಥವಾ ಯೂಟ್ಯೂಬ್ ಪ್ರೀಮಿಯಮ್ ಅಂತ ಕೇಳೇ ಇರ್ತೀರಿ. ಅವೆಲ್ಲ ನೀವು ದುಡ್ಡು ಕೊಟ್ಟ ಪ್ರೀಮಿಯಮ್ ವರ್ಷನ್ನ ತೊಗೋಬೋದು, ಅಂದ್ರೆ ಸಬ್ಸ್ಕ್ರಿಪ್ಷನ್ ತೊಗೋದು. ಅವೆಲ್ಲ ಇಲ್ಲಿ ಕೆಳಗೆ ತೋರಿಸ್ತಾನೆ. ಏರ್ಟೆಲ್ ಎಕ್ಸ್ಟ್ರೀಮ್ ಆಗಿರ್ಬೋದು, ಡಿಸ್ನಿ ಹಾಟ್ಸ್ಟಾರ್ ಆಗಿರ್ಬೋದು, ZEE5 ಆಗಿರ್ಬೋದು, ಸೋನಿ ಲೈವ್ ಆಗಿರ್ಬೋದು, ಲೀವ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಆ ಥರ ಹಲವಾರು ಥರ ಅಪ್ಲಿಕೇಶನ್ಗಳು ಬರ್ತಾವೆ. ಸೊ ಫ್ರೆಂಡ್ಸ್, ಅದರೊಳಗೆ ಬಂದುಬಿಟ್ಟು ಇಲ್ಲಿ ಬಜಾಜ್ ಕೊಟ್ಟಿರ್ತಾನೆ ನೋಡ್ಬೋದು. ಇಲ್ಲಿ ಬಜಾಜ್ ಹೆಲ್ತ್ ಲಿಮಿಟೆಡ್ ಕೊಟ್ಟಿರ್ತಾನೆ. ಇದು ನೀವು ಕೇಳಿರ್ತೀರಿ. ಬೈಜೂಸ್ ಹತ್ತಿರ ಕೊಟ್ಟಿರ್ತಾನೆ. ಬೈಜೂಸ್ ಅಂದ್ರೆ ಕೇಳಿರ್ತೀರಿ. ಸ್ಟೂಡೆಂಟ್ಗಳಿಗೆ ಹೆಲ್ಪ್ಫುಲ್ ಆಗುವಂಥ ಒಂದು ಅದರೊಳಗೆ ಟಾಪಿಕ್ ಇರ್ತಾವೆ. ಸೊ ಫ್ರೆಂಡ್ಸ್, ಇಲ್ಲಿ ಮತ್ತು ನೀವು ಮೊಬೈಲ್ ಕರೆನ್ಸಿನೂ ನೀವು ಇಲ್ಲಿ ಆಟೋಮೆಟಿಕ್ಲಿನೂ ಪೇ ಮಾಡುವಂಥದ್ದು ಸಿಸ್ಟಮ್ನ ಇಲ್ಲಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಆಟೋ ಪೇ ರಿಚಾರ್ಜ್ ಅಂದ್ರೆ ಹೆಂಗಂದ್ರೆ, ಇವತ್ತು ಸಪೋಸ್ ನಿಮ್ಮ ಕರೆನ್ಸಿ ಕೂಲ್ ಆಗೈತಪ್ಪ ಅಂದ್ರೆ ಇವತ್ತು ಅಥವಾ ನಾಳೆಗೆ ನಿಮ್ಮ ಒಂದು ಮೊಬೈಲ್ಗೆ ಆಟೋಮೆಟಿಕ್ಲಿ ಕರೆನ್ಸಿನ ಇಲ್ಲಿಂದ ನೀವು ಪೇ ಮಾಡಿ ರಿಚಾರ್ಜ್ ಮಾಡಿಸ್ಕೋಬೋದು. ಆ ಒಂದು ಸಿಸ್ಟಮ್ನ ಇಲ್ಲಿ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಯಾವೆಲ್ಲ ಎನೇಬಲ್ ಇರ್ತಾರೋ ಅವನ್ನೆಲ್ಲ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಬಂದ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನನ್ನದ್ರೊಳಗೆ ಯಾವ ಥರ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ, ಯಾವ ಥರ ಆಟೋ ಪೇನೂ ಮಾಡಿಲ್ಲ ನಾನು. ಅದಕ್ಕೆ ಅದ್ರೊಳಗೆ ಯಾವುದೋ ಕಟ್ ಆಗಂಗಿಲ್ಲ. ನೀವೇನು ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ತೋರಿಸ್ತೈತಿ. ಆಟೋಮೆಟಿಕ್ಲಿ ನೀವು ರಿಮೂವ್ ಮಾಡ್ಬೋದು ಅಥವಾ ಬಂದ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಮುಖಾಂತರ ಈ ಥರ ನಾನು ಹೇಳಿದಂಗೆ ಮಂತ್ಲಿಯಾಗಿ ಏನಾರು ನಿಮ್ಮ ಒಂದು ಅಮೌಂಟ್ ಕಟ್ ಆಗಿತ್ತಪ್ಪ ಅಂದ್ರೆ ಈ ಥರ ನೀವು ಬಂದ್ ಮಾಡ್ಕೋಬೋದು. ಮೇನ್ ಕಾರಣ ಇದ ಒಂದು ಕಾರಣದಿಂದ ಆಟೋ ಮಂತ್ಲಿಯಾಗಿ ಅವ್ರಿಗೆ ಅಮೌಂಟ್ ರಿಚಾರ್ಜ್ ಎಲ್ಲ ಕಟ್ ಆಗಿರ್ತಾವೆ. ಸೊ ಫ್ರೆಂಡ್ಸ್, ವಿಡಿಯೋ ಹೆಂಗೆ ಅನಿಸ್ತೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಇದೇ ಥರ ಬೆಸ್ಟ್ ಟಾಪಿಕ್ನ ಮತ್ತು ನೀವು ಮುಂದಿನ ವಿಡಿಯೋದಾಗ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.